बीदर जिला की औरादनी तालुके में औराद पट्टन के अमरेश्वर मंदिर में आज 24 अगस्त को 111 दंपतियों ने पवित्र श्रावण मास के अवसर पर शामिल होकर विशेष पूजा की। श्रावण मास के पवित्र महीने के हिस्से के रूप में श्री श्री डॉक्टर राजशेखर शिवाचार्य स्वामी हिरेमठ संस्थान के समर्थन में गोराटा बीदर से रहे। श्रावण मास शिव धर्म दर्शन संचार वीरशैवा लिंगायत धर्म ग्रंथ श्री सिद्धार्थ शिखमणि अभियान पारायण वचन पाठ उपदेश पूजा इष्टलिंग पूजा लिंगाध्यक्ष सामूहिक लाख बिल्वार्चन अमृतसर मंदिर में किया गया। श्रावण मास के दौरान 1 माह तक प्रतिदिन प्रवचन का उपदेश दिया जाता है। 111 दंपतियों ने प्रवचन पढ़कर पूजा करते हुए आरती और पूजा की। इस अवसर पर भारी संख्या में दंपति महिलाएं बच्चे और अन्य उपस्थित रहे। इनके अलावा इस अवसर पर बसवराज देशमुख कल्लप्पा देशमुख डॉक्टर शंकर राव देशमुख शरणप्पा पंचाक्षरी बसवराज चारे शिवराज अलमाजे आनंद दयाल दे रतन पोकलावर बसवराज हल्ले राजकुमार चिद्री बड़ेपा दयाड़े बसवराज चौकट्टे अन्य लोग शामिल रहे। इस अवसर पर राजशेखर स्वामी जी गुरुपद शास्त्री और औराद के मुख्य निवासी बसवराज देशमुख ने मीडिया से बात की और इस पूजा के संबंध में बताया। और आज से केपी न्यूज के संवाददाता अलीम पाशा की रिपोर्ट। ಪವಿತ್ರ ಶ್ರಾವಣ ಮಾಸದ ಶಿವಧರ್ಮ ಸಂಚಾರ ಶ್ರೀ ಸಿದ್ಧಾಂತ ಶಿಖಾಮಣಿ ಅಭಿಯಾನದ ನಿಮಿತ್ತವಾಗಿ ಇತಿಹಾಸ ಪ್ರಸಿದ್ಧವಾಗಿರುವಂಥ ಔರಾದಿಯ ಶ್ರೀ ಅಮರೇಶ್ವರ ದಿವ್ಯ ಸಾನ್ನಿಧ್ಯದಲ್ಲಿ ವಿಶ್ವಶಾಂತಿ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಇಂದು ಸಾಮೂಹಿಕ ಲಕ್ಷ ಬಿಲ್ವಾರ್ಚನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟನೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ। ಶ್ರಾವಣ ಇದು ಅತ್ಯಂತ ಪವಿತ್ರ ಮಾಸವಾಗಿರುವುದರಿಂದ ಅನೇಕ ರೀತಿಯ ಪೂಜಾ ಕಾರ್ಯಕ್ರಮಗಳು ಅಭಿಷೇಕ ಅನ್ನದಾನ ಮುಂತಾದ ಧಾರ್ಮಿಕ ಚಟುವಟಿಕೆಗಳು ನಮ್ಮ ದೇಶದಲ್ಲಿ ನಡ್ಕೊಂಡು ಬರ್ತಾ ಇದ್ದಾವೆ। ಅದರಲ್ಲಿ ವಿಶೇಷವಾಗಿ ಬಿಲ್ವಾರ್ಚನೆ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥ ಪರಮಾತ್ಮನಿಗೆ ಪ್ರಿಯವಾಗಿರುವಂಥ ಒಂದು ಪೂಜಾ ಕಾರ್ಯ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೇವೆ। ಒಬ್ಬರೇ ಕುತ್ಕೊಂಡು 1 ಲಕ್ಷ ಪತ್ರಿಯನ್ನು ಇರಲಿಕ್ಕೆ ಕಷ್ಟ ಸಾಧ್ಯ ಇದೆ। ಎಲ್ಲರೂ ಕುತ್ಕೊಂಡು ಸಾಮೂಹಿಕವಾಗಿ ಒಂದೊಂದು ಜೋಡಿ 1100 ಪತ್ರಿಗಳನ್ನು ತಗೊಂಡ್ಬಂದು ಅಮರೇಶ್ವರರ ಫೋಟೋ ಸಾಮೂಹಿಕವಾಗಿ ಈ ಪವಿತ್ರ ಕ್ಷೇತ್ರದಲ್ಲಿ ಕುಳಿತುಕೊಂಡು ಇಂದು ಲಕ್ಷಾಂತರ ಪತ್ರಿಯನ್ನು ಅಮರೇಶ್ವರರಿಗೆ ಏರಿಸುವಂಥ ಒಂದು ಪವಿತ್ರ ಕಾರ್ಯವನ್ನು ಸಾಮೂಹಿಕ ರೂಪದಲ್ಲಿ ನಾವಿಲ್ಲಿ ಯಶಸ್ವಿಯಾಗಿ ಮಾಡಿದ್ದೇವೆ। ನಮ್ಮ ಧಾರ್ಮಿಕ ಮುಖಂಡರಾಗಿರುವಂಥ ಅನೇಕ ಸ್ವಾಮಿಗಳ ಜಗದ್ಗುರು ಕೃಪಾಶೀರ್ವಾದದಿಂದ ಮತ್ತು ಅಮರೇಶ್ವರ ಕೃಪಾಶೀರ್ವಾದದಿಂದ ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ। ನಮ್ಮ ಹಿರಿಯರಾಗಿರುವಂಥ ಬಸವರಾಜ್ ದೇಶಮುಖ್ರವರು ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮ ಶರಣಪ್ಪ ಪಂಚಾಕ್ಷರಿಯವರು ಶಿವರಾಜ್ ಅಲ್ಮಾಜಿಯವರು ಬಸವರಾಜ ಚಾರಿಯವರು ಅವರೆಲ್ಲರ ಒಂದು ಮುಖಂಡತ್ವದಲ್ಲಿ ಎಲ್ಲ ಭಕ್ತ ಮಹಾಶಯರ ಸಹಯೋಗದಲ್ಲಿ ಒಂದು ಐತಿಹಾಸಿಕವಾಗಿರುವಂಥ ಕಾರ್ಯಕ್ರಮ ಇವತ್ತಿಲ್ಲಿ ನಡೆದಿದ್ದು ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡಿದೆ। ಸದಾಕಾಲ ಇಂಥದ್ದೇ ಕಾರ್ಯಕ್ರಮ ಈ ಔರಾದ ಪವಿತ್ರ ಭೂಮಿಯಲ್ಲಿ ನಡೆದುಕೊಂಡು ಬರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಶ್ರಾವಣ ಮಾಸದ ಅಂಗವಾಗಿ ಇಲ್ಲಿ ಈ ಪವಿತ್ರ ಸ್ಥಾನದಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರ ಮಹಾಪುರಾಣವನ್ನು ನಮ್ಮ ಹಾವೇರಿಯ ಪೂಜ್ಯರಾಗಿರುವಂಥ ಗುರುಪಾದಯ ಶಾಸ್ತ್ರಿ ಹಿರೇಮಠರವರು ಬಹಳ ಅಭೂತಪೂರ್ವವಾಗಿ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ। ಇವತ್ತೆಲ್ಲ ಭಕ್ತ ಮಹಾಶಯರು ಬಹಳ ಶ್ರದ್ಧಾ ಭಕ್ತಿ ಇವತ್ತು ಸಾಮೂಹಿಕವಾಗಿರುವಂಥ ಲಕ್ಷ ಬಿಲ್ವಾರ್ಚನೆ ಕಾರ್ಯಕ್ರಮವನ್ನು ಮಾಡಿ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ। ಎಷ್ಟು ದಂಪತಿಗಳು ಸುಮಾರು 125ಕ್ಕಿಂತಲೂ ಕೂಡ ಹೆಚ್ಚಿನ ದಂಪತಿಗಳು ಇರಬೇಕು। ಯಾಕೆಂದರೆ ನಾವು 1.25 ಲಕ್ಷ ಅಂದರೆ 101, 111 ದಂಪತಿಗಳು ಬಂದರೆ 1.25 ಲಕ್ಷ ಆಗ್ತದೆ ಅನ್ನುವಂಥದ್ದು ನಮ್ಮದೊಂದು ಲೆಕ್ಕಾಚಾರ। ಇವತ್ತು ಏನಿಲ್ಲ ಅಂದರೂ ಕೂಡ 125ಕ್ಕಿಂತಲೂ ಕೂಡ ಹೆಚ್ಚಿನ ಜೋಡಿಗಳು ದಂಪತಿಗಳು ಇವತ್ತಿನ ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡು ಬಿಲ್ವಾರ್ಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಬಿಲ್ವಪತ್ರೆ ಎಷ್ಟು ಏರಿಸಬೇಕಾಗಿದೆ? ಬಿಲ್ವಪತ್ರೆಯನ್ನು ನಾವೆಲ್ಲ 1 ಲಕ್ಷ 1 ಲಕ್ಷ ಪತ್ರೆಯನ್ನು ಏರಿಸಬೇಕನ್ನುವಂಥ ಸಂಕಲ್ಪ ಇತ್ತು। ಇವತ್ತು ಇವರೆಲ್ಲರ ಭಕ್ತಿ ಭಾವದಿಂದ ಸುಮಾರು 1.5 ಅಥವಾ 1.25 ಲಕ್ಷ ಬಿಲ್ವಾರ್ಚನೆ ಇವತ್ತು ಅಮರೇಶ್ವರನಿಗೆ ಏರಿದೆ ಅನ್ನುವಂಥದ್ದು ಹೇಳಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ। 1 ದಳ ಪತ್ರೆಯನ್ನು ಏರಿಸಿದರೆ 3 ಜನ್ಮದ ಪಾಪವನ್ನು ಸಂಹಾರ ಆಗ್ತದೆ ಅನ್ನುವಂಥ ಮಾತನ್ನ ಬಿಲ್ವೋಪನಿಷತ್ ಹೇಳ್ತದೆ। ಅದರಲ್ಲಿ ಇವತ್ತು ಲಕ್ಷಾಂತರ ಪತ್ರೆ ಇವತ್ತು ಇಲ್ಲಿ ಅಮರೇಶ್ವರರಿಗೆ ಸಮರ್ಪಣೆ ಮಾಡೋದ್ರಿಂದ ಈ ಗ್ರಾಮದಲ್ಲಿ ಈ ಊರಲ್ಲಿ ನಾಡಿನಲ್ಲಿ ಜಿಲ್ಲೆಯಲ್ಲಿ ದೇಶದಲ್ಲಿರುವಂಥ ಎಲ್ಲ ಮಾನವ ಜನಾಂಗದ ಜೀವರಾಶಿಗಳ ಕಲ್ಯಾಣ ಆಗಲಿ ಅನ್ನುವಂಥ ಒಂದು ಸತ್ಸಂಕಲ್ಪದಿಂದ ಇವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಿದೆ। ಈ ಕಾರ್ಯಕ್ರಮ ಸಂಯೋಜನೆ ಮಾಡಿರುವಂಥ ಎಲ್ಲ ಭಕ್ತ ಮಹಾಶಯರಿಗೂ ಮತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಭಕ್ತ ಮಹಾಶಯರಿಗೂ ಅನಂತಾನಂದ ಅಮರೇಶ್ವರ ಸ್ವಾಮಿ ಜಗದ್ಗುರು ಪಂಚಾಚಾರ್ಯರು ಅನಂತಾನಂತ ಮಂಗಲಾಶೀರ್ವಾದವನ್ನು ಮಾಡಲಿ ಅನ್ನುವಂಥ ಮಂಗಲಾಶೀರ್ವಾದವನ್ನು ಮಾಡಿ ನಾವು ಬೇಮಳಕೇಡಿ ಹಿರೇಮಠ ಸಂಸ್ಥಾನದ ಪಟ್ಟಾಧ್ಯಕ್ಷರಾಗಿರುವಂಥ ಶ್ರೀ ಶತಸ್ಥಲ ಬ್ರಹ್ಮ ಡಾಕ್ಟರ್ ರಾಜಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು
ಇಂಥ ಒಂದು ಪವಿತ್ರ ಕಾರ್ಯವನ್ನು ಯಶಸ್ವಿಯಾಗಿ ಎಲ್ಲ ಕಡೆ ಮಾಡಿಕೊಂಡು ಬರ್ತಾ ಇರುವಂಥದ್ದು ಈ ಕಾರ್ಯಕ್ರಮವನ್ನು ನೋಡಿ ತುಂಬ ಸಂತೋಷ ಆಯಿತು. ಎಲ್ಲರಿಗೆ ಮಂಗಲ ಹೃದಯಪೂರ್ವಕವಾಗಿ ಆಶೀರ್ವಾದವನ್ನು ನೀಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಓಂ ಶಾಂತಿ. ಔರಾದ್ ನಗರದ ಅಮರೇಶ್ವರ ದೇವಸ್ಥಾನದಲ್ಲಿ 1 ಲಕ್ಷ ಬಿಲ್ವಾರ್ಚನೆಯನ್ನು ಮಾಡಿರ್ತೇವೆ. ಔರಾದ್ ನಗರದ ಎಲ್ಲ ಸದ್ಭಕ್ತರು ಒಂದು ರೀತಿಯಿಂದ ಒಳ್ಳೆಯ ಒಂದು ತನುಮನದಿಂದ ಪ್ರತಿ ವರ್ಷದಂತೆ ಒಂದು 2-3 ವರ್ಷ ಆಯಿತು ಬಂದಾಗಿತ್ತು. ಇವತ್ತು ರಾಜಶೇಖರ ಸ್ವಾಮಿಗಳು ಬಂದು ಅವರೇನೋ 1 ಲಕ್ಷ ಬಿಲ್ವಾರ್ಚನೆ ಮಾಡಲಿಕ್ಕೆ ಏಕ ಬಿಲ್ವಂ ಸ್ವರ್ಪಣಂ, ಒಂದು ಬಿಲ್ವವನ್ನು ಏರಿಸಿದ್ರೆ ಎಷ್ಟೋ ಜನ್ಮದ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿದ ಪ್ರಕಾರ ಇವತ್ತಿನ ದಿವಸ ನಾವು ನಮ್ಮ ಅಮರೇಶ್ವರ ದೇವಸ್ಥಾನ ಎಲ್ಲ ಕಮಿಟಿಯ ಸದಸ್ಯರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆ ರೀತಿಯಿಂದ ವಿಜೃಂಭಣೆಯಿಂದ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಅದಕ್ಕೆ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಕೂಡ ಈ ನಮ್ಮ ದೇವಸ್ಥಾನ ಸಮಿತಿ ಪರವಾಗಿ ಒಳ್ಳೆ ರೀತಿಯ ಕಾರ್ಯಕ್ರಮ ಮತ್ತು 5 ಜಗದುಗುಳಿ ಕನಸು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೆವು. ಎಲ್ಲ ಜನ ನಮಗೆ ಸಹಕಾರ ಕೊಟ್ಟದಕ್ಕಾಗಿ ಇಂದು ಮತ್ತೊಮ್ಮೆ ಎಲ್ಲ ಭಕ್ತರಿಗೆ ನಾನು ನನ್ನ ವತಿಯಿಂದ ಮತ್ತು ಅಮರೇಶ್ವರ ದೇವಸ್ಥಾನ ಸಮಿತಿ ವತಿಯಿಂದ ಹಾರ್ದಿಕ ಶುಭಾಶಯಗಳನ್ನು ನೀಡುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಹೆಸರು ಬಸವರಾಜ ದೇಶಮುಖ್ ಅವರ ಅಧ್ಯಕ್ಷರು.